ಹರಿನಾಮದ ಮಹಿಮೆಯ ವಂದ ಶ್ರೀ ಹರಿನಾಮದ ಮಹಿಮೆಯ ವಂದ ಕೇಳರಿ ಕುಂತ ಆನಂದ ಪ್ರಶ್ನೆ ಕೇಳ್ತಾರ, ಇದು ಕರಬಲ ಹಾಡಿರ ಕೇಳ್ತಾರ ಅವರು. ಪ್ರೇಕ್ಷಕರಲ್ಲಿ ಸಭನೆಯ ಪ್ರಾರ್ಥನೆ ವಿಷಯ ಹ್ಯಾಂಗೈತಪ್ಪ ಅಂತ ಕೇಳಿದ್ರ, ತಿಳುವಳಿಕೆ ಎಂಬ ಮೆವ್ವನ್ನು ತಿಂದು ಸುಜ್ಞಾನ ತತ್ವದಿಂದ ಬಲವತ್ತರವಾಗಿರಬೇಕು. ಅನಂತರ ಗುರುಕೃಪೆಯಿಂದ ಹಾಲು ಹೊರಬಂದು ಸದಾಚಾರದ ಹೆಪ್ಪು ಹಾಕಿ ದೇಹವೆಂಬ ಪಾತ್ರೆಯಲ್ಲಿ ಅನುಭವ ರಸ ಎಂಬ ಮೊಸರನ್ನು ತುಂಬಿ ಸ್ಥಿರ ಬುದ್ಧಿ ಎಂಬ ಕಂಬಕ್ಕೆ ವೀರಶೈವ ಭಕ್ತಿ ಎಂಬ ಹಗ್ಗವನ್ನು ಸುತ್ತಿ ವಿನಯ ವಿರತೆ ಎಂಬೆರಡು ಕೈಗಳಿಂದ ಕಟಿಯುತ್ತಿರುವಾಗ ಸಂದೇಹಾಂದೋಲನ ಎಂಬ ಮೊಸರಿನ ಗಡ್ಡೆಗಳ ಒಡೆಯುತ್ತಿರುವಾಗ ಸತ್ಕಮರ ಪರಿಪಾರಕ ಸಮಯವನ್ನು ಅರಿಯುತ್ತ ಕಹಕ ಕುಟಿಲಗಳೆಂಬ ನೊಣವನ್ನು ದೂರ ಹೊಡೆಯುತ್ತ ಪರಿಪೂರ್ಣ ಭಾವೆಂಬ ಕರಗಳು ದೇಹ ಪಾತ್ರೆಯಲ್ಲಿ ಕೈಯಾಡಿಸಿದಾಗ ಪರತತ್ವ ಅಥವಾ ಮೋಕ್ಷವೆಂಬ ಬೆಣ್ಣೆ ಲಭಿಸುವುದು ಅಂತ ಹೇಳ್ತಾರ. ಈ ಮಾತಿನ ತಾತ್ಪರ್ಯ ಏನು ಅಂತ ಕೇಳಿದ್ರ, ಒಂದು ಚಿನ್ನ ಅಥವಾ ಒಂದು ಮೂರ್ತಿ ತಯಾರ ಆಗಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಅಕ್ಕ ಸಾಲಿಗೆನಬಲ್ಲಿ ಅಂದರೆ ಪತ್ತಾರನಬಲ್ಲಿ ಕುಲಿಮೆ ಎಂಬ ಬೆಂಕಿಯಲ್ಲಿ ಸುಡಿಸಿಕೊಳ್ಳಬೇಕು. ತದನಂತರ ಸುತ್ತಿಗೆಯಿಂದ ಬಡಿಸಿಕೊಳ್ಳಬೇಕು. ತದನಂತರ ಚಿಕ್ಕ ಚಿಕ್ಕ ಉಳಿಗಳಿಂದ ಕೆತ್ತಿಸಿಕೊಳ್ಳಬೇಕು. ತದನಂತರ ಚೂಪಾದ ಹದನಾದ ಆಯುಧಗಳಿಂದ ರಂಧ್ರವನ್ನು ಹಾಕಿಸಿಕೊಳ್ಳಬೇಕು. ತದನಂತರ ಕರಗಸದಿಂದ ಕೊರೆಯಿಸಿಕೊಳ್ಳಬೇಕು. ಅವಾಗ ಒಂದು ಚಿನ್ನ ಅಥವಾ ಒಂದು ಮೂರ್ತಿ ತಯಾರಾಗ್ತದ ಅಂತ ಹೇಳ್ತಾರ. ಹೌದಲ್ರಿ? ಅವಾಗ ಒಂದು ಚಿನ್ನ ಅಥವಾ ಒಂದು ಮೂರ್ತಿ ಆಗ್ಬೇಕಾಗ್ತದ. ಸುಡಬೇಕು, ಮೊದಲ ಗಡಿಗೆ ಸುಡಬೇಕು ಅಂತಂದ ಹೇಳ್ಯಾರ ಶಿಸ್ನಾಳ ಶರೀಫ್ ಸಾಹೇಬರು. ಒಟ್ಟು ನೀವು ಒಂದು ಚಾಲ ಕಂಡು ಹಿಡಿದ್ರಿ, ಅದ್ರೊಳಗೆ ಇರ್ತಕ್ಕಂಥ ಸ್ವಾರಸ್ಯವಾಗಿರ್ತಕ್ಕಂಥ ಆ ಕಥೆ ನೀವು ಪುನಾನೇ ಹಿಡಿಲಿಲ್ಲ ಪುಣ್ಯಾತ್ಮರೇ. ಪೂರ್ಣ ಹಾಡಾರೆ ಮುಗಿಬೇಕಾಗಿತ್ತು. ಅದ್ರ ಏನೈತೆ ಅನ್ನೋದು ಕಂಡು ಹಾಲು ಕಾಸಿ ಹೆಪ್ಪ ಹಾಕಿ ಆದ್ರ ಬೆಣ್ಣಿ ಕಡ್ದಾದ್ರೆ ಗೊತ್ತಾಗ್ತಾರೆ ಸಾಹೇಬ್ರ. ಇರಲಿ ಗುರುವಿನ ಧ್ಯಾನ ನಡಿಬೇಕು ನೇಮದಿಂದ
ಕೊಟ್ಟಾನು ಮಾಡದಿರಿ ವೈದಾನು ಮೇನ ಸಣ್ಣಗಿ ಕೊಟ್ಟಾನು ಮಾಡದಿರಿ ಅಡಗಿ ಆಗಲಿ ಹಚ್ಚಿ ಮಸಾಲಿ ಅಡಗಿ ಆಗಲಿ ಹಚ್ಚಿ ಮಸಾಲಿ ರುಚಿಯಾಗಿ ಸರಿಲಿಂದ ಮಡದಿಗೆಲ್ಲ ಹೇಳಿದೋ ಒಡದ ಮಡದಿಗೆಲ್ಲ ಹೇಳಿದೋ ಒಡದ ಮಾಡುವುದಕ್ಕೆ ಸ್ನಾನ ಹೋಗಿದ ಒಲಿಮ್ಯಾಗ ಇಟ್ಟಳೋ ಗಡಗಿ ಊರಿ ಸರಿ